Hello, namaste, all the students and the parents. Welcome back. Welcome back to Anticlo Coaching Academy. ನಾನು ನಿಖಿಲೇಶ್ Anticlo Coaching Academy ಇಂದ ಎಲ್ಲ ಸ್ಟೂಡೆಂಟ್ಸ್ಗಳು ಮತ್ತೆ ಪೇರೆಂಟ್ಸ್ಗಳು ಸರ್ ಈ ವರ್ಷ ಈ ಇಯರ್ ಕೌನ್ಸಿಲಿಂಗ್ ಅಲ್ಲಿ ಏನೋ ಚೇಂಜಸ್ ಗಳಿದೆಯಂತಲ್ಲ. ಸೊ ತುಂಬಾ ಯೂಟ್ಯೂಬರ್ಸ್ ಗಳಿರ್ಬೋದು ಅಥವಾ ಆನ್ಲೈನ್ ಅಲ್ಲಿ ಇರ್ಬೋದು, ತುಂಬಾ ಜನ ಹೇಳ್ತಾ ಇದ್ದಾರೆ ಈ ವರ್ಷ ಆ, ಬದಲಾವಣೆಗಳಾಗಿದೆ. ಏನು ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಂತ ಮಾಡ್ತಾ ಇದ್ದಾರೆ ಸರ್, ಇದೇನಿದು ಸರ್ ಅಂತ ಎಲ್ಲರೂ ಕೇಳ್ತಾ ಇದ್ದೀರಾ. ಸೊ ಅದರ ರಿಲೇಟೆಡ್ ಈ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇದ್ದೇನೆ. ಸರ್ ಏನಿದು ಬಿಗ್ ಚೇಂಜಸ್ ಅಥವಾ ಏನು ಪ್ರೀ ರೌಂಡ್ ಕೌನ್ಸಿಲಿಂಗಿಗೆ ನಾವು ರಿಜಿಸ್ಟರ್ ಮಾಡದೇ ಇದ್ರೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೆ, ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜೇ ಅಲೌಟ್ ಆಗೋದಿಲ್ಲ ಅಂತೆ ಅಂತ ತುಂಬಾ ಸ್ಟೂಡೆಂಟ್ಸ್ಗಳು ಮತ್ತೆ ಪೇರೆಂಟ್ಸ್ಗಳು ಡೌಟ್ ಅನ್ನ ಕೇಳ್ತಾ ಇದ್ದೀರಾ. ಸೊ ಇದೇನಿದು ಪ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಅಂದ್ರೆ ಏನು? ಲಾಸ್ಟ್ ಇಯರಿಗೂ ಮತ್ತೆ ಈ ಇಯರಿಗೂ ಎವ್ರಿ ಇಯರ್ 1, 2, 3 ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಅಂತ ನಡೀತಾ ಇದ್ದಿತ್ತು. ಈ ವರ್ಷ ಇದೇನು ಸರ್ ಪ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ, ಏನಾದ್ರೂ ಡಿಫರೆನ್ಸ್ ಇದೆಯಾ ಸರ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದಾರೆ. ಟಿಲ್ ದ ಎಂಡ್ ವಾಚ್ ಮಾಡಿ ಒಂದು 5 to 10 minutes. ಓಕೆ, ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 3.0 ಅಂತಿದೆ. ಇದು ಬಂದ್ಬಿಟ್ಟು 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ನಿಮ್ಗೆ ಇಂಜಿನಿಯರಿಂಗ್ ಕಂಪ್ಲೀಟ್ KCET ಇರ್ಬೋದು, ಕಾಮಿಡ್ ಇರ್ಬೋದು, ಅಥವಾ ಎರಡರಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ನಿಮಗೆ ಕಂಪ್ಲೀಟ್ಲಿ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಓಕೆ, ಸೊ ಇದು ಓನ್ಲಿ KCET ಅಥವಾ ಓನ್ಲಿ ಕಾಮಿಡ್ ಆನ್ಲೈನ್ ಅಲ್ಲಿ ನಿಮ್ಗೆ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂದ್ರೆ 1999. ಫಾರ್ ಬೋತ್ KCET ಅಂಡ್ ಬೋತ್ ಕಾಮಿಡ್ ಆನ್ಲೈನ್ ಅಲ್ಲಿ ಆದ್ರೆ 2999. ಬೋತ್ KCET ಅಂಡ್ ಕಾಮಿಡ್ ಆಫ್ಲೈನ್ ಅಲ್ಲಿ ಆದ್ರೆ ಓನ್ಲಿ KCET ಆರ್ ಓನ್ಲಿ ಕಾಮಿಡ್ ಆದ್ರೆ 3999. ಫಾರ್ ಬೋತ್ KCET ಅಂಡ್ ಕಾಮಿಡ್ 4999. ಲಿಮಿಟೆಡ್ 100 ಸೀಟ್ಸ್, ಆನ್ಲೈನ್ ಅಲ್ಲಿ 100, ಆಫ್ಲೈನ್ ಅಲ್ಲಿ 100. ಈ ಸೀಟ್ ಫಿಲ್ ಆದ್ಮೇಲೆ ನಾವು ಮತ್ತೆ ಅಡ್ಮಿಷನ್ ತಗೊಳ್ಳೋದಿಲ್ಲ. ಇದರಲ್ಲಿ ಕಂಪ್ಲೀಟ್ ನಿಮ್ಗೆ ಓನ್ಲಿ KEA ಕಡೆಯಿಂದ ಬರುವಂತ ಅಪ್ಡೇಟ್ಸ್ ಗಳು ಮಾತ್ರ ಅಲ್ಲ, ಪ್ರಾಸೆಸ್ ಗಳು ಮಾತ್ರ ಅಲ್ಲ, ಕಾಲೇಜ್ ರಿಲೇಟೆಡ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತವೆ, ಬ್ರಾಂಚ್ ರಿಲೇಟೆಡ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತವೆ. ಇದೆಲ್ಲ ಪ್ರೈವೇಟ್ ಆಗಿರುತ್ತೆ. ಯಾರ್ಯಾರು ನಮ್ಮ ಜೊತೆ ಅಡ್ಮಿಷನ್ ತಗೊಳ್ತೀರಾ ಅವರಿಗಿರುತ್ತೆ. ಮತ್ತೆ ಪ್ರತಿಯೊಂದು ಕಾಲೇಜಿಗೂ ನಾನು ವಿಸಿಟ್ ಮಾಡಿರ್ಲಿಕ್ಕೆ ಹೋಗಿ ನಿಮಗೆ ಟಾಪ್ 10-15 ಇಂಜಿನಿಯರಿಂಗ್ ಕಾಲೇಜ್ ಮಾತ್ರ ಅಲ್ಲ, ಅದು ಬಿಟ್ಟು Tier 2, Tier 3 ಇಂಜಿನಿಯರಿಂಗ್ ಕಾಲೇಜಸ್ ಗಳ ಬಗ್ಗೆನೂ ಕೂಡ ನಿಮ್ಗೆ ಇನ್ಸೈಡರ್ ಇನ್ಫಾರ್ಮೇಶನ್ ಕೊಡೋ ಪ್ರಯತ್ನನ ನಾವು ಮಾಡ್ತೇವೆ. ಖಂಡಿತ ನೀವು ಕೊಡುವಂತ ಹಣಕ್ಕೆ ಒಂದೊಳ್ಳೆ ಸರ್ವಿಸ್ ಅನ್ನ ಕೊಡೋ ಜವಾಬ್ದಾರಿ ನಮ್ದು. ನಿಮಗೆ ಬಂದಿರೋ ರ್ಯಾಂಕಿಗೆ ಸಿಗೋವಂತಹ ಬೆಸ್ಟ್ ಕಾಲೇಜಿನ ಬೆಸ್ಟ್ ಬ್ರಾಂಚ್ ಸಜೆಸ್ಟ್ ಮಾಡೋ ಜವಾಬ್ದಾರಿ ನಮ್ದು. ಓಕೆ, ನೀವು ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಮ್ಮ ಕಡೆಯಿಂದ ಕಂಪ್ಲೀಟ್ಲಿ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಓಕೆ, ಸೊ ಈಗ ವಿಡಿಯೋಗೆ ಬಂದ್ರೆ, ಈಗ ನೋಡಿ ಸರ್, ಇದೇನು ಸರ್ ಪ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಅಂತ ಹೇಳ್ತಾ ಇದ್ದಾರಲ್ಲ ಸರ್, ರಿಜಿಸ್ಟರ್ ಮಾಡದೇ ಇದ್ರೆ ನಾವು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಿದ್ದಾರೆ. ಏನ್ ಸರ್ ಇದು? ಏನಿಲ್ಲ, ನಾನು ಸಿಂಪಲ್ ಆಗಿ ಹೇಳ್ತೇನೆ, ಹೆಸರನ್ನ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸರ್ ಇದು ಯಾರಿಗೆ ಪ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್? ಎವ್ರಿ ಇಯರ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಆಗ್ತಾ ಇದ್ದಿತ್ತು. ಓಕೆ, ಆಸ್ ಇಟ್ ಈಸ್ ಹಾಗೆ ಏನಾಗುತ್ತೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೇನೆ ನೋಡಿ. ಮುಂದಿನ ಪ್ರಾಸೆಸ್ ಅನ್ನ ತುಂಬಾ ಸಿಂಪಲ್ ಆಗಿ ನಾನು ಹೇಳ್ತೇನೆ. KCET ರಿಸಲ್ಟ್ ಬರುತ್ತೆ 3rd, 4th, 5th, ಇವು 3 days ಅಲ್ಲಿ 1 day ಅಲ್ಲಿ ನಿಮ್ಗೆ KCET ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ಸ್ವಲ್ಪ ದಿನದ ನಂತರ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಅದಾದ ಒಂದು ಸ್ವಲ್ಪ ದಿನದ ನಂತರ ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡ್ತಾರೆ. ಸೊ ಇದೆಲ್ಲದನ್ನು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ ಮೇಲೆ ನಿಮ್ಗೆ ಏನು ಇದಕ್ಕೆ ಯಾವುದು ಆಪ್ಷನ್ ಎಂಟ್ರಿನ ಡೇಟ್ ನ ರಿಲೀಸ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಮಾಡ್ತೀರಾ, ನೀವು ಯಾವ ಕಾಲೇಜಿನ ಯಾವ ಆರ್ಡರ್ ಇಡಬೇಕು, ಯಾವ ಬ್ರಾಂಚ್ ಯಾವ ಆರ್ಡರ್ ಇಡಬೇಕು, ಅದೆಲ್ಲದನ್ನು ಎಂಟ್ರಿ ಮಾಡ್ತೀರಾ. ನೆನಪಿಟ್ಕೊಳ್ಳಿ, ನೀವು ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ, KCET ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ, ನಿಮ್ಗೆ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಅಲ್ಲಿ ಅಥವಾ ಕಾಲೇಜ್ ಅಲಾಟ್ ಆಗ್ಬೇಕು ಅಂತಿದ್ರೆ ನೀವು ರಿಜಿಸ್ಟರ್ ಮಾಡ್ಲೇಬೇಕು. ಇದೇನು ಹೊಸದಾಗಿ ಬಂದಿರೋದಲ್ಲ. ರಿಜಿಸ್ಟ್ರೇಷನ್ ಕಂಪಲ್ಸರಿ. 750 rupees ನೀವು ಪೇ ಮಾಡಬೇಕು, ರಿಜಿಸ್ಟರ್ ಮಾಡ್ಬೇಕು. ನೀವು ಕೌನ್ಸಿಲಿಂಗ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೂ ಮುಂಚೆ ಅದು ಕೇಳುತ್ತೆ 750 rupees ಪೇ ಮಾಡಿ ಅಂತ ಹೇಳುತ್ತೆ. ಪೇ ಮಾಡಿದ ನಂತರ ನೀವು ಮುಂದೆ ಆಪ್ಷನ್ ಎಂಟ್ರಿನ ಮಾಡಬಹುದು. ಸರಿನಾ? ಆಪ್ಷನ್ ಎಂಟ್ರಿನ ಮಾಡ್ತೀರಾ, ನಿಮ್ಮ ಆಪ್ಷನ್ ಎಂಟ್ರಿ ಯಾವ ಆರ್ಡರ್ ಅಲ್ಲಿ ಇಟ್ಟಿದ್ದೀರಾ, ಯಾವ ಬ್ರಾಂಚ್ ಯಾವ ಆರ್ಡರ್ ಅಲ್ಲಿ ಇಟ್ಟಿದ್ದೀರಾ, ಅದರ ಬೇಸಿಸ್ ಮೇಲೆ ನಿಮ್ಗೆ ಕಾಲೇಜ್ ಅಲಾಟ್ ಆಗುತ್ತೆ. ಸೊ ಇದು ಮಾಕ್ ಅಲಾಟ್ಮೆಂಟ್. ಮಾಕ್ ಅಲಾಟ್ಮೆಂಟ್ ಅಂದ್ರೆ ಏನು? ಇದನ್ನ ತಗೊಂಡು ನೀವು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ಲಿಕ್ಕೆ ಆಗೋದಿಲ್ಲ. ಇದು ನಿಮ್ಗೊಂದು ಐಡಿಯಾ ಕೊಡುತ್ತೆ, ನಿಮ್ಗೆ ಈ ರೀತಿ ಏನು ಕಾಲೇಜ್ ಸಿಗುತ್ತೆ, ಈ ರೀತಿ ಬ್ರಾಂಚ್ ಸಿಗಬಹುದು. ಅದೇ ಸೀಟ್ ಅನ್ನೋದು ನಿಮ್ಗೆ ಪ್ರೀ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಲ್ಲಿ ಸಿಗ್ಬೇಕಂತಿಲ್ಲ. ಓಕೆ, ಜಸ್ಟ್ ಒಂದು ಐಡಿಯಾ ಕೊಡುತ್ತೆ ಈ ಕಾಲೇಜ್ ಸಿಗ್ಬೋದೇನೋ. ಈ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನೀವು ಕಾಲೇಜಿನ ಆಡ್ ಮಾಡಬಹುದು, ಇರೋ ಕಾಲೇಜಿನ ಡಿಲೀಟ್ ಮಾಡಬಹುದು, ನಿಮ್ ಬೇಡದೇ ಇರೋದನ್ನ ಡಿಲೀಟ್ ಮಾಡಬಹುದು ಅಥವಾ ರೀ ಆರ್ಡರ್ ಮಾಡಬಹುದು, ಎಲ್ಲದೂ ಇರುತ್ತೆ. ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಬಂದ ಒಂದು 2-3 days ಅಲ್ಲಿ ಇದನ್ನ ಮಾಡ್ತಾರೆ. ಓಕೆ, 3 days ಅದಾದ್ಮೇಲೆ ಲಾಕ್ ಆಗುತ್ತೆ. ಮತ್ತೆ ನಿಮ್ಗೆ ಹೊಸ ಕಾಲೇಜಿನ ಆಡ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಓಕೆ, ಸೊ ಎವ್ರಿ ಇಯರ್ ಮಾಕ್ ರೌಂಡ್ ಆದ್ಮೇಲೆ ನೆಕ್ಸ್ಟ್ ಆಗೋದು ಫಸ್ಟ್ ರೌಂಡ್. ಓಕೆ, ಈ ವರ್ಷ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಪ್ರೀ ರೌಂಡ್ ಅಂತ. ಸೇಮ್ ಆಸ್ ಇಟ್ ಇಸ್ ಪ್ರಾಸೆಸ್ ಎಲ್ಲದೂ ಸೇಮ್. ಓಕೆ, ಮಾಕ್ ರೌಂಡ್ ರಿಸಲ್ಟ್ ಬರುತ್ತೆ, ಎಡಿಟಿಂಗ್ ಬರುತ್ತೆ, ಎಡಿಟ್ ಮಾಡ್ತೀರಾ, ಲಾಕ್ ಆಗುತ್ತೆ. ಆಮೇಲೆ ಲಾಸ್ಟ್ ಟೈಮ್ ಏನ್ ಮಾಡಿದ್ರು, ಫಸ್ಟ್ ರೌಂಡ್ ನ ಆಕ್ಚುಯಲ್ ರಿಸಲ್ಟ್ ಬರುವ ಪ್ರೀವಿಯಸ್ ಡೇ
ಒಂದು ರಿಸಲ್ಟ್ ನ ಕೊಟ್ಟಿದ್ದಾರೆ. ಆ ಪ್ರೀವಿಯಸ್ ಡೇ ಬಂದಿರೋ ರಿಸಲ್ಟ್ ನೆಕ್ಸ್ಟ್ ಡೇ ಬಂದಿದೆ, ಸರಿನಾ? ಅದರಲ್ಲಿ ಏನು ಚೇಂಜಸ್ ಆಗಿಲ್ಲ. ಈ ವರ್ಷ ಅದಕ್ಕೆ ಹೆಸರನ್ನ ಪ್ರೀ ರೌಂಡ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಫಸ್ಟ್ ರೌಂಡ್ ಅಂತ ಹೇಳೋ ಬದಲು ಅದನ್ನ ಪ್ರೀ ರೌಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸೇಮ್ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಏನಿತ್ತು ಅದೇ ಈ ವರ್ಷ ಪ್ರೀ ರೌಂಡ್. ಸರ್ ಇದು ಯಾರಿಗೆ ಪ್ರೀ ರೌಂಡ್? ಇದು ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ಪ್ರೀ ರೌಂಡ್ ಅಂತ ಕನ್ಸಿಡರ್ ಮಾಡಬಹುದು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಪ್ರೀ ರೌಂಡ್ ಅಂತ ಏನಿಲ್ಲ. ಯಾಕೆ ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ಸರ್? ಯಾಕಂದ್ರೆ ನೀವೀಗ ಮೆಡಿಕಲ್ ಆಸ್ಪಿರೆಂಟ್ಸ್ ಆಗಿದ್ರೆ ನಿಮ್ಗೆ ಇನ್ನು ನೀಟ್ ರಿಸಲ್ಟ್ ಬರುತ್ತೆ, ನಿಮ್ಗೆ ಅಲ್ಲಿ ಮೆಡಿಕಲ್ ಕಾಲೇಜ್ಗಳನ್ನ ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವೀಗ ಇಂಜಿನಿಯರಿಂಗು ಸರ್ ನನ್ನ ಬ್ಯಾಕಪ್ ಆಪ್ಷನ್ ಇಂಜಿನಿಯರಿಂಗ್, ಆಚೆಗಡೆ ಮೆಡಿಕಲ್ ಕೂಡ ಟ್ರೈ ಮಾಡಬೇಕು, ಬಟ್ ಮೆಡಿಕಲ್ ಆಪ್ಷನ್ ಎಂಟ್ರಿನೂ ಸ್ಟಾರ್ಟ್ ಆಗಿಲ್ಲ ಅಥವಾ ಮೆಡಿಕಲ್ ರಿಸಲ್ಟ್ ಬರಲಿಲ್ಲ. ಸೊ ಅಲ್ಲಿವರೆಗೂ ನಾನು ಈ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದ್ರೆ ನಾನು ಅದನ್ನ ಹೋಲ್ಡ್ ಮಾಡಿ ಇಟ್ಕೊಳ್ತೇನೆ ಅಂತ ಹೇಳುವವರಿಗೆ ಇದು ಪ್ರೀ ರೌಂಡ್ ಅಷ್ಟೇ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಇದೇನು ಪ್ರೀ ರೌಂಡ್? ಸುಮ್ಮನೆ ಸೈಕಾಲಜಿಕಲಿ ಅವ್ರು ಆಟ ಆಡ್ತಾ ಇದ್ದಾರೆ ಅಷ್ಟೇ. ಓಕೆ, KEA ಏನ್ ಹೇಳ್ತಾರೆ, ಈಗ ಆಲ್ರೆಡಿ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದಾರಲ್ಲ, ಸೊ ಪ್ರೀ ರೌಂಡ್ ಅಂತ ಒಂದು ಹೆಸರಿಂದ ಆಟ ಆಡ್ತಾ ಇದ್ದಾರೆ ಅಷ್ಟೇ. ಓಕೆ, ಸೊ ಈಗ ರಿಸಲ್ಟ್ ಬರುತ್ತೆ. ಪ್ರೀ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ ನೀವು ಇಂಜಿನಿಯರಿಂಗ್ ಆಸ್ಪಿರೆಂಟೇ ಆಗಿದ್ರೆ ನಿಮ್ಗೆ ಬೇಕಾಗಿರೋ ಕಾಲೇಜೇ ಸಿಕ್ಕಿದ್ರೆ ನೀವು ಹೋಗಿ ಅಡ್ಮಿಷನ್ ಆಗ್ಬೋದು. ಸೇಮ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಷ್ಟೇ. ಅದೇ ಮೆಡಿಕಲ್ ಸ್ಟೂಡೆಂಟ್ಸ್ ಆದ್ರೆ ಮೆಡಿಕಲ್ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾರೆ, ಈಗ ನೆಕ್ಸ್ಟ್ ಆಕ್ಚುಲಿ ಇದನ್ನ ಫಸ್ಟ್ ರೌಂಡ್ ಅಂತ ಕರೀತಾರೆ ಈ ವರ್ಷ. ಓಕೆ, ಪ್ರೀ ರೌಂಡ್ ಆದ್ಮೇಲೆ ಯಾರ್ಯಾರು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರ ಅದನ್ನ ಫಸ್ಟ್ ರೌಂಡ್ ಅಂತ ಕರೀತಾರೆ. KEA ದವ್ರ ಐಡಿಯಾ ಏನಂತ ಕೇಳಿದ್ರೆ, ಆ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡೋದ್ರ ಒಳಗಡೆ ಏನು ಮೆಡಿಕಲ್ ರಿಸಲ್ಟ್ ಬರುತ್ತೆ, ನೀಟ್ ರಿಸಲ್ಟ್ ಬರುತ್ತೆ. ಸೊ ದಟ್ ನೀವು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿರ್ತೀರ ನೋಡಿ ಇಂಜಿನಿಯರಿಂಗ್ ಇದು, ಅದಕ್ಕೆ ಮೆಡಿಕಲ್ ನ ಆಡ್ ಮಾಡುವಂತ ಆಪ್ಷನ್ ನ ಕೊಡ್ತಾರೆ ಮೆಡಿಕಲ್ ಕಾಲೇಜಸ್ ನ. ಓಕೆ, ಈ ಉಳಿದಿರೋದು ಎಲ್ಲದೂ ಆಗಿರುತ್ತೆ ನಿಮ್ಗೀಗ ಏನು ಇಂಜಿನಿಯರಿಂಗ್ ಟೆಕ್ನಿಕಲ್ ರಿಲೇಟೆಡ್ ಅಥವಾ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ರಿಲೇಟೆಡ್, ಫಾರ್ಮಾ ರಿಲೇಟೆಡ್ ಎಲ್ಲದೂ ಆಗಿರುತ್ತೆ. ಸೊ ಮೆಡಿಕಲ್ ನ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಆಡ್ ಮಾಡ್ಲಿಕ್ಕೆ ಕೊಡ್ತಾರೆ. ಅಂದ್ರೆ ಲಾಸ್ಟ್ ಇಯರ್ ಇದೇನ್ ಗೊತ್ತುಂಟು, ಸೈಕಾಲಜಿಕಲಿ ಏನಂತ ಕೇಳಿದ್ರೆ, ಸೆಕೆಂಡ್ ರೌಂಡಿಗೆ ನಮ್ಗೆ ಫಸ್ಟ್ ರೌಂಡಿಗೆ ಏನು ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡಿಲ್ಲ ಅಂತೇಳಿ ಸ್ಟೂಡೆಂಟ್ಸ್ ಗಳು ಪೇರೆಂಟ್ಸ್ ಗಳು ಹೇಳಬಾರ್ದು ಅನ್ನೋ ರೀಸನ್ ಇಂದ ಪ್ರೀ ರೌಂಡ್ ನೆಕ್ಸ್ಟ್ ರೌಂಡ್ ಫಸ್ಟ್ ರೌಂಡ್ ಅಂತ ಮಾಡ್ತಾರೆ. ಇವರು ಐಡಿಯಾ ಏನಿದೆ ಅಂತ ಕೇಳಿದ್ರೆ, ಫಸ್ಟ್ ರೌಂಡ್ ಅಲ್ಲಿ ಮೆಡಿಕಲ್ ಕಾಲೇಜ್ಗಳನ್ನು ಕೂಡ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಅವಾಗ ಹೇಳ್ಬೋದಲ್ಲ ನಾವು ಫಸ್ಟ್ ರೌಂಡ್ಗೆ ಕೂಡ ಕಂಬೈನ್ಡ್ ಮಾಡಿದ್ದೇವೆ ಅಂತ ಅಷ್ಟೇ. ದಟ್ ಡಸಂಟ್ ಮೀನ್ ದಟ್ ಈ ವರ್ಷ ಏನು ದೊಡ್ಡ ಚೇಂಜಸ್ ಗಳು ಅದು ಇದು ಏನೂ ಇಲ್ಲ, ಎಲ್ಲದೂ ಸೇಮ್. ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಮೇ ಬಿ ಫಸ್ಟ್ ರೌಂಡ್ ಮಾಡಿ, ಸೆಕೆಂಡ್ ರೌಂಡ್ ಮಾಡಿ, ಥರ್ಡ್ ರೌಂಡ್ ನ ಕೈ ಬಿಡ್ಲೂಬಹುದು ಲೇಟ್ ಆದ್ರೆ. ಇಲ್ಲದೆ ಇದ್ರೆ ಫಸ್ಟ್ ರೌಂಡ್ ಮಾಡಿ, ಸೆಕೆಂಡ್ ರೌಂಡ್ ಮಾಡಿ, ಥರ್ಡ್ ರೌಂಡ್ ಮಾಡಬಹುದು. ಯಾಕಂತ ಕೇಳಿದ್ರೆ ಲಾಸ್ಟ್ ಇಯರ್ ಏನ್ ಹೇಳ್ತಾರೆ, ತುಂಬಾ ಸೀಟ್ಸ್ ಗಳು ಉಳಿದಿತ್ತು. ಸೊ ಆ ಸೀಟ್ ಗಳನ್ನ ಆದಷ್ಟು ಫಿಲ್ ಮಾಡ್ಲಿಕ್ಕೆ ಪ್ರೀ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಮಾಡಬಹುದು ನನ್ನ ಅನಿಸಿಕೆ ಪ್ರಕಾರ. ಇಲ್ಲದೆ ಇದ್ರೆ ಪ್ರೀ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಗೆ ಸ್ಟಾಪ್ ಮಾಡಬಹುದು. ಓಕೆ, ಸೊ ಹಾಗಾದ್ರೆ ಸರ್ ಇದರಲ್ಲಿ ಬಿಗ್ ಡಿಫರೆನ್ಸ್ ಇಲ್ಲ? ಖಂಡಿತ ಇಲ್ಲ. ಲಾಸ್ಟ್ ಟೈಮ್ ಫಸ್ಟ್ ರೌಂಡ್ ಬಂದಾಗ ನೀವು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಮಾಡಬಹುದಿತ್ತು. ಈ ವರ್ಷ ಅದನ್ನೇ ಹೆಸರನ್ನ ಚೇಂಜ್ ಮಾಡಿ ಪ್ರೀ ರೌಂಡ್ ಅಲ್ಲಿ ನೀವು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಮಾಡಬಹುದು. ಈಗ ನೀವು ಮೆಡಿಕಲ್ ಆಸ್ಪಿರೆಂಟ್ಸ್ ಆಗಿದ್ರೆ ಚಾಯ್ಸ್ 2 ಅನ್ನ ಮಾಡಿ ಸಿಕ್ಕಿರೋ ಇಂಜಿನಿಯರಿಂಗ್ ಕಾಲೇಜಿನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ನೆಕ್ಸ್ಟ್ ರೌಂಡ್ ಅಂದ್ರೆ ಈ ವರ್ಷ ಫಸ್ಟ್ ರೌಂಡ್. ಆ ಫಸ್ಟ್ ರೌಂಡ್ ಒಳಗಡೆ ನೀಟ್ ರಿಸಲ್ಟ್ ಬಂದಿರುತ್ತೆ. ಆ ನೀಟ್ ರಿಸಲ್ಟ್ ಇಂದ ಅವ್ರು ಏನ್ ಮಾಡ್ತಾರೆ, ಮೆಡಿಕಲ್ ಕಾಲೇಜಸ್ ಎಂಟ್ರಿ ಮಾಡುವಂತ ಆಪ್ಷನ್ ಕೊಡ್ತಾರೆ. ಇನ್ ಕೇಸ್ ಅವರಿಗೆ ಮೆಡಿಕಲ್ ಕಾಲೇಜ್ ಅಪ್ಗ್ರೇಡ್ ಆದ್ರೆ ಏನು ಅವರು ಮೊದಲ ರೌಂಡ್ ಅಲ್ಲಿ ಸಿಕ್ಕಿರುವಂತ ಇಂಜಿನಿಯರಿಂಗ್ ನ ಇದ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ, ಅದು ಸೀಟ್ ಮ್ಯಾಟ್ರಿಕ್ಸ್ ಹೋಗುತ್ತೆ. ಇನ್ ಕೇಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಓನ್ಲಿ ಇಂಜಿನಿಯರಿಂಗ್ ಅಂತ ಹೇಳೋರು, ಅವರು ಕೂಡ ಆಪ್ಷನ್ 2 ಮಾಡಿ ಬೆಟರ್ ಕಾಲೇಜಿಗೆ ನೆಕ್ಸ್ಟ್ ರೌಂಡ್ ಹೋದಾಗ ಅವ್ರದ್ದು ಆಪ್ಷನ್ ಎಂಟ್ರಿ ಆ ಕಾಲೇಜ್ ಇದ್ರೆ ಆ ರ್ಯಾಂಕಿಗೆ ಅದು ಸರಿಯಾಗಿ ಮ್ಯಾಚ್ ಆದ್ರೆ ನಿಮ್ ಕಾಲೇಜ್ ಅಲಾಟ್ ಆಗುತ್ತೆ ಅಷ್ಟೇ, ಸಿಂಪಲ್. ಲಾಸ್ಟ್ ಇಯರ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಇದ್ದಿತ್ತು. ಈ ವರ್ಷ ಅದರ ನೇಮನ್ನ ಚೇಂಜ್ ಮಾಡಿ ಪ್ರೀ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ, ಸೊ ಇದು ಪ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್. ಸೊ ಯಾರು ಕೂಡ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಓಕೆ, ಇದೇನು ಸರ್ ಹೊಸದಾಗಿ ಏನಾದ್ರು ಸ್ಟಾರ್ಟ್ ಆಗಿದೆ? ಹೊಸ್ತಿ ಏನು ಇಲ್ಲ, ಸರಿನಾ? ಪ್ರೀ ರೌಂಡ್ ಇದು ಆಕ್ಚುಲಿ ಆಗೋದು ಯಾರಿಗೆ ಕೇಳಿದ್ರೆ ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಇದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ತರಾನೇ, ಏನು ಡಿಫರೆನ್ಸ್ ಇಲ್ಲ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ, ಕ್ಲಾರಿಟಿನ ಕೊಟ್ಟಿದೆ ಅಂತ ಅನ್ಕೊಳ್ತೇನೆ. ನೋಡೋಣ ಇನ್ನೇನಾದ್ರೂ ಇದ್ರ ರಿಲೇಟೆಡ್ ಅಪ್ಡೇಟ್ಸ್ ಗಳಿದ್ರೆ ನಾನು ಖಂಡಿತ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಹಾಗೆ ನಮ್ಮ ಕೌನ್ಸಿಲಿಂಗ್ ಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಇಲ್ಲಿ ನಂಬರ್ನ ಕೊಟ್ಟಿದ್ದೇನೆ, ಅಥವಾ ಕಾಲ್ ಮಾಡಿ ಆದಷ್ಟು ಬೇಗ ಜಾಯ್ನ್ ಆಗಿ. ಕಂಪ್ಲೀಟ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಲಿಮಿಟೆಡ್ ಸೀಟ್ಸ್ ಗಳು, ಆದಷ್ಟು ಬೇಗ ಜಾಯ್ನ್ ಆದ್ರೆ ನಿಮ್ಗೆ ಒಳ್ಳೇದು, ಸರಿನಾ? ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್ ಸ್ಟೂಡೆಂಟ್ಸ್.